ನೋಡಿ, ನಾನಂತರೂ ಹೇಳ್ತಾ ಇದ್ದೀನಿ, ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ, ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯನ್ನು 2 ಮಾಡಬಹುದು, 3 ಮಾಡಬಹುದು. ಜಿಲ್ಲಾ ವಿಭಜನೆ ಆದಾಗಲೇ ಬೆಳಗಾವಿಯನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನನ್ನ ಕೂಗಾದೆ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ. ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ 18 ಶಾಸಕರು ಪಕ್ಷಾತೀತವಾಗಿ 18 ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ. ನೋಡಿ, ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ. ಯಾಕಂದರೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು ಅನ್ನೋದು. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಜಿಲ್ಲಾ ವಿಭಜನೆ ಆಗಬೇಕು, ಅದಷ್ಟೇ ನನ್ನ ಉದ್ದೇಶ. ಉಸ್ತುವಾರಿ ಸಚಿವರು ಹೇಳಿದ್ರು, ಈ ಹಿಂದೆ ಜಯೇಶ್ ಪಟೇಲ್ ಅವರು ಅವಧಿಯಲ್ಲಿ ಏನು ಘೋಷಣೆ ಆಗಿತ್ತು, ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಯಥಾಸ್ಥಿತಿಯಾಗಿ ಈಗ ಅದನ್ನ ಅವರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಈಗ ಅಥಣಿ ಮತ್ತು ಬೈಲಹೊಂಗಲ ಕೂಡ ಜಿಲ್ಲೆ ಮಾಡಬೇಕು ಅಂತ ಅದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ. ನಂದು ಒಂದೇ ಒಂದು ವಾದ, ಜಿಲ್ಲೆ ಬಹಳ ದೊಡ್ಡದಾಗಿದೆ. ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ, ಜನಸಂಖ್ಯೆ ವೈಸ್ ನೋಡಿದ್ರು ದೊಡ್ಡದಾಗಿದೆ. ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ. ನಾವು ಎಲ್ಲರನ್ನೂ ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದರೆ ನಮಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ. ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ, ಮತ್ತು ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ